ಗೃಹಲಕ್ಷ್ಮಿಯರ ಖಾತೆಗೆ 6,000 ರೂಪಾಯಿ ಹಣ ಬರುತ್ತಾ? ಈ ಹಿಂದೆ ಬಾಕಿ ಇರುವಂತಹ ಮೊತ್ತ ಸೇರಿ ಮುಂದಿನ ತಿಂಗಳ ಹಣ ಕೂಡ ಜಮೆ ಆಗುತ್ತಾ? ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಾರೆ 6,000 ರೂಪಾಯಿ ಜಮೆ ಆಗುತ್ತಾ? ಒಂದೇ ಬಾರಿಗೆ 6,000 ರೂಪಾಯಿ ಕೊಡ್ತಾರ ಸರ್ಕಾರ? 2 ತಿಂಗಳ ಬಾಕಿ ಹಣ, ಮುಂದಿನ ತಿಂಗಳ ಹಣ ಕೂಡ ಜಮೆನಾ? ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇಂದು ಸಿಹಿ ಸುದ್ದಿ ಸಿಗುತ್ತಾ? ಬಿಡುಗಡೆಯಾಗದಿದ್ದ ಹಣವು ಗೃಹಲಕ್ಷ್ಮಿಯರ ಕೈ ಸೇರುತ್ತಾ? ಬಾಕಿ ಹಣ ಬಿಡುಗಡೆ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ. ಕೆಲವೇ ಕ್ಷಣಗಳಲ್ಲಿ ಗೃಹಲಕ್ಷ್ಮಿ ಅರ್ಜಿ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಏನು ತೀರ್ಮಾನವನ್ನ ಕೊಡ್ತಾರೆ? ಮಿಸ್ ಆಗಿದ್ದ 5,000 ಕೋಟಿಯ ಲೆಕ್ಕ ಕೊಡುತ್ತೆ ಸರ್ಕಾರ. ಹೈಕೋರ್ಟ್ ವಿಚಾರಣೆಯತ್ತ ಇಡೀ ರಾಜ್ಯದ ಚಿತ್ತ ಇರುವಂತದ್ದು. ಹೈಕೋರ್ಟ್ ಯಾವ ನಿರ್ದೇಶನ ಕೊಡಬಹುದು? ಯಾವುದರ ಬಗ್ಗೆ ಚರ್ಚೆ ಹೆಚ್ಚಾಗುತ್ತೆ? ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಸ್ ಆದ 5,000 ಕೋಟಿ ಹಣ ಎಲ್ಲಿ ಹೋಗಿದೆ ಅನ್ನೋದರ ಲೆಕ್ಕವನ್ನ ಸರ್ಕಾರ ನ್ಯಾಯಾಲಯದ ಮುಂದೆ ಇಡುತ್ತಾ ಅಂತ. ಒಟ್ಟಾರೆಯಾಗಿ ಹಿಂದಿನ 2 ತಿಂಗಳ ಕಂತು ಬಾಕಿ ಹಣ, ಮುಂದಿನ ತಿಂಗಳ ಹಣ ಸೇರಿ ಒಟ್ಟಾರೆಯಾಗಿ 3 ಕಂತು ಜಮೆ ಆಗುತ್ತಾ ಗೃಹಲಕ್ಷ್ಮಿಯರ ಖಾತೆಗೆ? ಇವತ್ತು ವಿಚಾರಣೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ವಿಚಾರಣೆ ಶುರುವಾಗುತ್ತೆ. ಗೃಹಲಕ್ಷ್ಮಿ ಕಾಸು ಮಿಸ್ಸಿಂಗ್ 2024-25ರಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ 2025ರ ಫೆಬ್ರವರಿ-ಮಾರ್ಚ್ ಹಣ ಬಿಡುಗಡೆಯಾಗಿರಲಿಲ್ಲ. 2 ತಿಂಗಳ ಗೃಹಲಕ್ಷ್ಮಿ ಮೊತ್ತ ಬರೋಬ್ಬರಿ 5,000 ಕೋಟಿ. 2024-25ರ ಆರ್ಥಿಕ ವರ್ಷದಲ್ಲಿ 5,000 ಕೋಟಿ ಹಗರಣ. 2024-25ರಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಟ್ಟಾರೆಯಾಗಿ 1.28 ಕೋಟಿ. ಬಜೆಟ್ ಲೆಕ್ಕದ ಪ್ರಕಾರ ವರ್ಷಕ್ಕೆ 28,000 ಕೋಟಿ ವೆಚ್ಚ. ಆದರೆ 10 ತಿಂಗಳಲ್ಲಿ 25,000 ಕೋಟಿ ಮಾತ್ರ ಜಮಾ. 2025ರ ಫೆಬ್ರವರಿ-ಮಾರ್ಚ್ ತಿಂಗಳ 2 ಕಂತುಗಳ ಹಣ ಹಾಕಿಲ್ಲ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಎಲ್ಲಿಗೆ ಹೋಯಿತು? ಮಹಿಳೆಯರ ಖಾತೆ 2 ತಿಂಗಳ 5,000 ಕೋಟಿ ಹಣ ಹಾಕಿಲ್ಲ. ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಮಾಡಿದ್ದನ್ನ ಸಚಿವರೇ ಒಪ್ಪಿದ್ರು. ಆದರೆ ಬಿಡುಗಡೆ ಆದ ಹಣ ಎಲ್ಲಿ ಹೋಯಿತು ಅನ್ನುವಂಥದ್ದು ಪ್ರಶ್ನಾರ್ಹವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಒಂದ್ ಕಡೆ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಎಲ್ಲಿ ಹೋಯಿತು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕೋರ್ಟ್ನಲ್ಲೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಏನೆಲ್ಲ ಚರ್ಚೆ ಆಗ್ಬೋದು? ಫಲಿತ ಏನಂದ್ರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಬೆಂಗಳೂರಿನ ನಿವಾಸಿಗಳು ಒಂದು ಹೈಕೋರ್ಟ್ಗೆ PL ಅರ್ಜಿಯನ್ನು ಹಾಕಿದ್ರು. ಕಳೆದ ವಿಚಾರಣೆ ವೇಳೆ ಸರ್ಕಾರಕ್ಕೆ ನೋಟಿಸ್ ಅನ್ನು ಸಹ ಜಾರಿ ಮಾಡಿತ್ತು. ಇವತ್ತು ಅರ್ಜಿ ವಿಚಾರಣೆಗೆ ಮುಂದೂಡಿತ್ತು. ಇವತ್ತು ಅರ್ಜಿ ವಿಚಾರಣೆ ಒಂದು ಹೈಕೋರ್ಟ್ ಮುಖ್ಯಪೀಠದಲ್ಲಿ ಅರ್ಜಿ ವಿಚಾರಣೆ ಬರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಕಳೆದ 2024 ಮತ್ತು 25ರ ಸಾಲಿನ 2 ತಿಂಗಳ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಮಹಿಳೆಯರು ಅರ್ಜಿಯನ್ನು ಹಾಕಿದ್ರು. ಸೊ ಇದರಲ್ಲಿ ಸುಮಾರು 2 ತಿಂಗಳ ಅರ್ಜಿ ಕಂತಿದೆ. ಅದರಲ್ಲಿ ಸುಮಾರು ರಾಜ್ಯದಲ್ಲಿರುವಂತಹ 1.2 ಕೋಟಿಯಷ್ಟು ಮಹಿಳೆಯರಿಗೆ ಈ ಹಣ ಬಿಡುಗಡೆ ಆಗಿಲ್ಲ. ಇದರ ಅಮೌಂಟ್ ಸುಮಾರು 5,000 ಕೋಟಿಗೂ ಅಂದಾಜು ವೆಚ್ಚ ಮಾಡಲಾಗಿದೆ ಅಂತ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಜೆಟ್ ಅಲ್ಲಿ ಸಹ ಹಣವನ್ನು ಮೀಸಲು ಇಡಲಾಗಿತ್ತು. ಆದ್ರೆ ಈ ಹಣ ಎಲ್ಲಿ ಹೋಯಿತು ಅನ್ನೋದು ಸಹ ಇದೀಗ ಇರುವಂತದ್ದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಪ್ರದೀಪ್ ಅನ್ನೋರು ಅರ್ಜಿದಾರರ ಮುಖಾಂತರ ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಹ ಹಾಕಿದ್ರು. ಅದರ ವಿಚಾರಣೆಯನ್ನು ಕಳೆದ ಬಾರಿ ವಿಚಾರಣೆ ವೇಳೆ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿ ಇವತ್ತು ಸರ್ಕಾರ ಇದರಿಂದ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಇವತ್ತು ಅದರ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಇದರ ಅರ್ಜಿ ವಿಚಾರಣೆ ಮೇಲೆ ಏನೆಲ್ಲ ಅಂಶಗಳು ಮತ್ತು ರಾಜ್ಯ ಸರ್ಕಾರದ ಪರವಾಗಿ AG ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ 2024-25ರ 2 ಕಂತು ಬಾಕಿ ಇದೆ. ಇನ್ನು ಅಲ್ಲಿ ಕೂಡ 2 ತಿಂಗಳ ಹಣವನ್ನ ಹಾಕಿಲ್ಲ ಅಕೌಂಟ್ಗೆ. ಬಿಡುಗಡೆ ಆಗಿದ್ದು ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಮಾಡಿದ್ದನ್ನ ಸಚಿವರೇ ಒಪ್ಕೊಂಡಿದ್ದಾರೆ. ಬಿಡುಗಡೆ ಆದ ಹಣ ಎಲ್ಲಿ ಹೋಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಒಂದು ಮೀಟಿಂಗ್ ಕ್ಯಾಬಿನೆಟ್ನಲ್ಲಿ ಅಂದರೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ಇವತ್ತು ನ್ಯಾಯಾಲಯ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಕಾದ್ ನೋಡ್ಬೇಕು.